ನಾವು ಗಣೇಶ್ ಭಟ್ರು ಪುರೋಹಿತರು. ನಮ್ಮ ಊರು ತೀರ್ಥಹಳ್ಳಿ. ನಾವಿಲ್ಲಿ ಬಂದು 12 ವರ್ಷ ಆಯಿತು ಈ ಸ್ಥಳಕ್ಕೆ ಬಂದು. ನಮ್ಮ ತಂದೆ ಎಲ್ಲ ದೇವಿನ ಆರಾಧನೆ ಮಾಡ್ತಾಯಿದ್ರು. ಧನ್ಯಕ್ಷಿಣಿ ಚೌಡೇಶ್ವರಿ ಆರಾಧನೆ ಮಾಡ್ತಾಯಿದ್ರು. ನಮ್ಮ ತಂದೆಯಿಂದ ನನಗೂ ಬಂತು. ಹಾಗೆ ನಾನಿಲ್ಲಿ ಸ್ಥಾಪನೆ ಮಾಡಿ ಊರಿಂದ ಶಕ್ತಿಯನ್ನು ತಂದು ಮಣ್ಣು ಅದೆಲ್ಲ ತಂದು ಬಿಟ್ಟು ಅಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ದೇವಿ ಅನುಗ್ರಹ ಚೆನ್ನಾಗಿ ಆಗ್ತಾಯಿದೆ. ನನಗೆ ಎಲ್ಲ ರೀತಿಯಲ್ಲೂ ಮನಸ್ಸು ಏನು ಸಂಕಲ್ಪ ಆಗುತ್ತೆ ಎಲ್ಲ ನಡ್ಕೊಂಡು ಹೋಗ್ತಾಯಿದೆ. ಇಲ್ಲಿ ಬರುವಂತಹ ಭಕ್ತಾದಿಗಳೆಲ್ಲ ಪ್ರಾರ್ಥನೆ ಮಾಡಿ ಹರಕೆ ಮಾಡ್ಕೊಂಡು ಹೋದ್ರೆ ನಡೀತಾಯಿದೆ ಚೆನ್ನಾಗಿ. ನಂತರವಾಗಿ ಇಲ್ಲಿ ಹೋಮ, ಚಂಡಿ ಹೋಮ, ಸುದರ್ಶನ ಹೋಮ, ರುದ್ರಾಭಿಷೇಕ, ಹಾಗೆ ಮೃತ್ಯುಂಜಯ ಹೋಮ, ಶಾಂತಿ ಹೋಮಗಳೆಲ್ಲ ಇಲ್ಲಿ ಈ ಸ್ಥಳಕ್ಕೆ ಬಂದು ಮಾಡಿಸ್ತಾರೆ. ದೇವಿನ ನಂಬಿ ಶ್ರದ್ಧಾ ಭಕ್ತಿಲಿ ನಂಬಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಎಷ್ಟೋ ಜನರಿಗೆ ಮಕ್ಕಳಿರಲಿಲ್ಲ, ಮಕ್ಕಳಾಗಿದೆ, ಗೊತ್ತಾಗಿಲ್ಲ. ಎಷ್ಟೋ ವಿದ್ಯಾಭ್ಯಾಸ ಆಗಲಿಲ್ಲ, ಅವರು ವಿದ್ಯಾಭ್ಯಾಸ ಚೆನ್ನಾಗಿ ದೇವಿ ಅನುಗ್ರಹ ಚೆನ್ನಾಗಿ ನಡೀತಾ ಇದೆ. ಹೀಗೆ ನಾನು ಪುರೋಹಿತಿಕೆ ಮಾಡ್ತಾಯಿದ್ದೀನಿ. ಮನೆಗಳ ಗೃಹ ಪ್ರವೇಶ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಮೃತ್ಯುಂಜಯ ಹೋಮಗಳೆಲ್ಲ ಮಾಡ್ತೀನಿ. ಹಾಗೆ ಶ್ರೀರಂಗಪಟ್ಟಣದಲ್ಲೂ ಕೂಡ ನಾನು ಕದಲಿ ಫಲ ವಿವಾಹ ಇರ್ಬೋದು ಅಥವಾ ನವಗ್ರಹ ಶಾಂತಿ, ಮೃತ್ಯುಂಜಯ ಹೋಮ, ಇಂಥ ಹೋಮಗಳೆಲ್ಲ ನಾನು ಮಾಡಿಕೊಡ್ತೀನಿ ಭಕ್ತಾದಿಗಳಿಗೆ. ಅವರಿಗೆಲ್ಲ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ನನ್ನ ಅಭಿಪ್ರಾಯ. ಅದೇ ರೀತಿ ನಾನೇನು ಕಲ್ತಿದ್ದೀನೋ ಅದನ್ನು ಶ್ರದ್ಧಾ ಭಕ್ತಿಲಿ ದೇವಿ ಮುಂದೆ ಅರ್ಪಣೆ ಮಾಡ್ತಾಯಿದ್ದೀನಿ. ದೇವಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂಥೇಳಿ ನನ್ನ ಮನಸ್ಸಲ್ಲಿ ಅದೇ ಇರೋದು. ಹಾಗಾಗಿ ಭಕ್ತಿ ಶ್ರದ್ಧೆಯಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ. ನಮಗೆ ಹಾಗೆ ಒಲ್ದು ಬಂತು ದೇವಿ, ಹಾಗೆ ನಾನು ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ನೀವು ಬಸ್ಸಲ್ಲಿ ಬರೋ ಹಂಗಿದ್ರೆ ಆವಲಹಳ್ಳಿ ಮೇಲೆ ಬಿದರಳ್ಳಿ ಬಂದು ಗುಂಡೂರಿಗೆ ಬರಬೇಕು. ವೆಹಿಕಲಲ್ಲಿ ಬರೋಂಗಿದ್ರೆ ಲೊಕೇಶನ್ ಹಾಕ್ಕೊಂಡು ಇಲ್ಲಿ ಗುಂಡೂರಿಗೆ ಬಂದು ಮುನೇಶ್ವರ ದೇವಸ್ಥಾನ ಹಿಂದ್ಗಡೆ ಇರುವಂಥದ್ದು ಸ್ಥಳ. ಹಾಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಹಾಗೆ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿವಸನೂ ವಿಶೇಷವಾಗಿ ಪೂಜೆಗಳು, ಹೋಮಗಳೆಲ್ಲ ನಾನು ಇಲ್ಲಿ ಸ್ಥಳದಲ್ಲಿ ಮಾಡಿಕೊಡ್ತೇನೆ. ಹಾಗೆ ಕಟ್ಟು ಹೊಡ್ದು ಕೊಡ್ತೇನೆ. ಯಾರಿಗಾರು ತೊಂದರೆಗಳಿದ್ದರೆ ಕಟ್ಟು ಹೊಡ್ದು ಕೊಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗ ಹಾಗೆ ನಾನು ಮಾಡಿಕೊಡ್ತಾ ಇದ್ದೀನಿ. ಹಾಗೆ ದೇವಿ ಅನುಗ್ರಹದಿಂದನೇ ಎಲ್ಲ ನಡಿಬೇಕು ಅಂತ ನನ್ನ ಅಭಿಲಾಷೆ. ಹಾಗೆ ನಾನು ದೇವಿ ಅರ್ಪಣೆ ಮಾಡೇ ಮಾಡ್ತೀನಿ. ಹಾಗೆ ಭಕ್ತ ಮಹಾಶಯರೆಲ್ಲ ಬಂದರೆ ಇಲ್ಲಿಗೆ ನಾನು ಕಾಂಟ್ಯಾಕ್ಟ್ ಮಾಡಲಿ, ಫೋನ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಲಿ, ಬನ್ನಿ, ನಾನು ಮಾಡಿಕೊಡ್ತೇನೆ. ನಿಮ್ಗೆ ಒಳ್ಳೆಯದಾಗ ಹಾಗೆ ನಾನು ಮಾಡಿಕೊಡ್ತೇನೆ. ಮಂಗಳವಾರ, ಶುಕ್ರವಾರ ಇರ್ಬೋದು, ಅಮಾವಾಸ್ಯೆ, ಹುಣ್ಣಿಮೆ ಇರ್ಬೋದು, ನೀವು ಫೋನ್ ಮಾಡಿ ಬನ್ನಿ, ನಾನು ಮಾಡಿಕೊಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗ ಹಾಗೆ ನಾನು ಮಾಡಿಕೊಡ್ತೇನೆ. ಹಾಗೆ